ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾ ಇದ್ದಾರಲ್ಲ, ಈ ರೋಡು ಮಡ್ ರೋಡು, ಗೌರ್ಮೆಂಟ್ ರೋಡು, ನಕಾಸೆ ರೋಡ್. ಇದು ಒಂದು ಚೈನ್ ರೋಡು. ಆ ಚೈನ್ ರೋಡ್ಗೆ ಅಟ್ಯಾಚ್ ಆಗಿದ್ದು 2 ಎಕರೆ 4 ಕುಂಟೆ ರೆಡ್ ಸಾಯಿಲ್ ಇರುವಂಥ ಒಂದು ಜಮೀನು. ತುಂಬಾ ಒಂದೊಳ್ಳೆ ಮಣ್ಣಿದೆ, ಫಲವತ್ತಾದ ಮಣ್ಣು, ರೆಡ್ ಸಾಯಿಲ್ ಇದೆ. ಜನರ ಪ್ರಾಪರ್ಟಿ, ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿರುವಂಥ ಜಮೀನು. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಜಮೀನು ತಗೊಂಡಿರುವ ಕೂಡ ನಿಮಗೆ ಲೀಗಲ್ ಬೇಕಾದಂಥ ಡಾಕ್ಯುಮೆಂಟ್ಸನ್ನು ನಾವು ಒದಗಿಸಿಕೊಡುತ್ತೇವೆ. ವಿ ಪ್ರೊವೈಡ್ ಆಲ್ ಡಾಕ್ಯುಮೆಂಟ್ಸ್ ಫಾರ್ ಲೀಗಲ್. ಮತ್ತು ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಜಮೀನು ಪರ್ಚೇಸ್ ಮಾಡಿದ್ರು ಕೂಡ ಡೈರೆಕ್ಟ್ ಓನರ್ ಸೀಟಿಂಗ್ ಇರುತ್ತದೆ. ಈ ಜಮೀನಿಗೆ 2 ಎಕರೆ 4 ಕುಂಟೆಗೆ ಪ್ರೈಸ್ ಹೇಳ್ತಾ ಇರೋದು ಓನರು 24 lakh ಪರ್ ಎಕರ್ ಫೈನಲ್ ರೇಟು ಅಂತ ಹೇಳ್ತಾ ಇದ್ದಾರೆ. ಬಟ್ ಸಿಟ್ಟಿಂಗ್ ಕುಂತ್ಕೊಂಡ್ರೆ 1-2 ಹೆಚ್ಚು ಕಮ್ಮಿ ಆಗ್ಬೋದು, ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ದಯಮಾಡಿ ಇಂಟ್ರೆಸ್ಟ್ ಇರೋರು ನನ್ನ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ಹಾಕಿರ್ತೀನಿ. ಡಿಸ್ಟೆನ್ಸ್ ಆಗಲಿ, ರೇಟ್ ಆಗಲಿ, ಪ್ರತಿಯೊಂದು ಕೂಡ ಇಂಟ್ರೆಸ್ಟ್ ಇದೆ ದಯಮಾಡಿ ಕರೆ ಮಾಡ್ಬೋದು. ಡೈರೆಕ್ಟ್ ಓನರ್ ಸೀಟಿಂಗ್ ಇರುತ್ತಾನೆ ಹೇಳ್ದಂಗೆ. ನಮ್ಮದು 2% ಕಮಿಷನ್ ಇರುತ್ತದೆ. ವ್ಯವಹಾರ ಆದಮೇಲೆ 2% ಕಮಿಷನ್ ಕೊಡಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಾವು ಯಾವುದೇ ರೀತಿ ಅಮೌಂಟನ್ನು ಕೇಳೋದಿಲ್ಲ. ಈ ಜಮೀನು ನ್ಯಾಷನಲ್ ಹೈವೇ NH ಇಂದ 8 ಕಿಲೋಮೀಟ್ರು, ಫ್ರಮ್ NH 8 ಕಿಲೋಮೀಟ್ರು, ಫ್ರಮ್ ಮೈಸೂರು 41 ಕಿಲೋಮೀಟ್ರು, ಫ್ರಮ್ ಬೆಂಗಳೂರು 165 ಕಿಲೋಮೀಟ್ರ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟ್ರು ನೀವು ಮಡ್ ರೋಡಲ್ಲೇ ಬರಬೇಕಾಗುತ್ತೆ ಈ ಜಮೀನಿಗೆ. ಬಟ್ ದೊಡ್ಡ ರೋಡೇ, ಮೆಟ್ಲಿಂಗ್ ರೋಡು. ಈ ಜಮೀನು ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ, ಅಥವಾ ನಿಮ್ಮ ರಿಕ್ವೈರ್ಮೆಂಟ್ ಬೇರೆ ಏನಾದರೂ ಇದ್ದರೆ ವಾಟ್ಸಪ್ ಮುಖಾಂತರ ಕೂಡ ತಿಳಿಸ್ಬೋದು, ಅಥವಾ ಕರೆ ಮಾಡಿ ಕೂಡ ತಿಳಿಸ್ಬೋದು. ಕರೆ ಮಾಡಿದಾಗ ದಯವಿಟ್ಟು ಜಮೀನು ಬಗ್ಗೆ ವಿಚಾರಿಸಿ, ಅಥವಾ ನಿಮ್ಮ ರಿಕ್ವೈರ್ಮೆಂಟ್ ಬಗ್ಗೆ ಹೇಳಿ. ವ್ಯರ್ಥ ಮಾತುಗಳೆಲ್ಲ ಬೇಡ. ಒಬ್ಬೊಬ್ಬರು ತುಂಬಾ ಬೇಜಾರು ಮಾಡಿಬಿಡ್ತಾರೆ. ವೇಸ್ಟ್ ಮಾತುಗಳೆಲ್ಲ ಆಡೋದು, ಸುಮ್ಮನೆ ಏನೇನೋ ಕ್ರಾಸ್ ಕ್ವಶನ್ ಎಲ್ಲ ಕೇಳೋದು, ವ್ಯರ್ಥ ಮಾತುಗಳು ಆಡಿದಾಗ ನಾವು ಪಾರ್ಟಿಗಳ ಜೊತೆ ಜಮೀನು ತೋರಿಸ್ತಾ ಇರ್ತೀವಿ ಅವ್ರಿಗೋಸ್ಕರ, ಅಥವಾ ಬೇರೆ ಇನ್ನೇನೋ ಒಂದು ಮೀಟಿಂಗಲ್ಲಿ ಇರ್ತೀವಿ, ಆಗ ಮಾತಾಡೋದೇ ಮಾತಾಡೋಂಗಿಲ್ಲ ಹಂಗಾಗುತ್ತೆ. ಈ ರೀತಿ ವ್ಯರ್ಥ ಮಾತಾಡೋದು, ಸುಮ್ಮನೆ ಬೇಜಾರು ಮಾತಾಡೋದು ಹಂಗೆ ಮಾಡಿದಾಗ ಅದೇ ನಂಬರಿಂದ ಮತ್ತೆ ಫೋನ್ ಬಂದಾಗ ನಾವು ರಿಸೀವ್ ಮಾಡೋಕ್ಕಾಗಲ್ಲ. ಯಾರವರು ಫೇಕ್ ಬೈಯರ್ ಅನಿಸುತ್ತೆ, ಸುಮ್ಮನೆ ಆಟ ಆಡ್ಸೋಕ್ಕೆ ಫೋನ್ ಮಾಡ್ತಾರೆ ಅಂತ ನಾವು ತಿಳ್ಕೊಬಿಡ್ತೇವೆ. ಇಂಟ್ರೆಸ್ಟ್ ಇರೋ ಬೈಯರ್ಗಳು ಏನು ಮಾಡ್ತಾರೆ ಅಂದರೆ, ಒಂದು ಅವ್ರ ರಿಕ್ವೈರ್ಮೆಂಟ್ ಹೇಳ್ತಾರೆ, ಇಲ್ಲ ಒಂದು ಇಂಟ್ರೆಸ್ಟ್ ಜಮೀನು ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ. ಅರ್ಧ ಹೊರತುಪಡಿಸಿ ಸುಮ್ಮನೆ ವೇಸ್ಟ್ ಮಾತುಗಳೆಲ್ಲ ಆಡಿದ್ರೆ ಅವೆಲ್ಲ ವ್ಯರ್ಥ ಮಾತು. ದಯಮಾಡಿ ಅನ್ಯತಾ ಭಾವಿಸೋಕೆ ಹೋಗ್ಬಿಡಿ. ಇದರಿಂದ ನಮಗೂ ಒಂದು ಒಳ್ಳೆಯದಾಗುತ್ತೆ, ನಮ್ಮ ಸಮಯವನ್ನು ಉಳಿಸ್ತಾಗುತ್ತೆ, ನಿಮಗೂ ಸಮಯ ವ್ಯರ್ಥ ಆಗೋಲ್ಲ. ದಯಮಾಡಿ ಇದನ್ನು ಗಮನಿಸಿ. ನಾನು ಹೇಳೋದನ್ನ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.